ಹಾಯ್, ಇವತ್ತು ನಮ್ಮ ಕಸ್ಟಮರು ಬೇಗ ಡೆಲಿವರಿ ಬೇಕಿತ್ತು. ಅವ್ರಿಗೆ ಗ್ಲಾಸಸ್ ಇರಲಿಲ್ಲ. ಸೊ ಇದು ಬೇಗ ಡೆಲಿವರಿ ಹೇಗೆ ಕೊಟ್ವಿ ಅಂತ ಇದೊಂದು ಸ್ಟೋರಿ ನಿಮ್ಮದು. ಸೊ ನಾವು ಲೆನ್ಸಸ್ ಹೇಗೆ ಮಾಡ್ತೀವಿ ಅಂತ ಒಂದು ಬ್ರೀಫ್ ನಿಮ್ಗೆ ಕೊಡ್ತಾ ಇದ್ದೀನಿ. ಇದು ಗ್ರೈಂಡಿಂಗ್ ಇರುತ್ತೆ. ರೈಟ್ ಆ್ಯಂಡ್ ಲೆಫ್ಟ್ ಲೆನ್ಸಸ್ಸು ಥ್ರೋಟ್ ಶೇಪ್ ಆಫ್ ದ ಲೆನ್ಸಸ್ಗೆ ಗ್ರೈಂಡ್ ಮಾಡಿಕೊಂಡು ಫಸ್ಟ್ ಇದು ಕಟಿಂಗ್ ಮಾಡ್ತೀವಿ. ಆಮೇಲೆ ಅದಕ್ಕೆ ಗ್ರೈಂಡಿಂಗ್ ಮಾಡ್ತೀವಿ. ಆಮೇಲೆ ಪಾಲಿಷಿಂಗ್ ಮಾಡ್ತೀವಿ. ಸೊ ಇದು ಫಸ್ಟು ಕಟಿಂಗ್ ಇರುತ್ತೆ ಆ್ಯಂಡ್ ಇದು ಗ್ರೈಂಡಿಂಗ್ ಅಂತ ಹೇಳ್ತೀವಿ. ಹಾಗೆ ಇದು ಗ್ರೈಂಡ್ ಮಾಡಬೇಕಾದ್ರೆ ಭಾಳ ಹುಷಾರಾಗಿರಬೇಕು. ಸ್ವಲ್ಪ ಇದಾದರೂ ಲೆನ್ಸಸ್ ವೇಸ್ಟ್ ಆಗುತ್ತೆ. ಸೊ ಇದು ನಮಗೆ ಕಸ್ಟಮರ್ಗೆ ಬೇಗ ಇದೆ ಅಂದ್ಬಿಟ್ಟು ಬೇಗ ಮಾಡೋಕ್ಕೂ ಸಾಧ್ಯ ಇಲ್ಲ. ಬಟ್ ಒಂದು ಸ್ವಲ್ಪ ಟೈಮ್ ತೊಗೊಂಡು 15 ಮಿನಿಟ್ಸಲ್ಲೇ ಮಾಡಿದ್ವಿ ಆ್ಯಂಡ್ ಕಂಫರ್ಟಬಲಾಗೂ ಇದ್ದರು ಕಸ್ಟಮರು. ಆ್ಯಂಡ್ ಇದು ಪಾಲಿಷಿಂಗ್ ಅಂತ ಹೇಳ್ತಾರೆ. ಲೆನ್ಸಸ್ ಎಲ್ಲ ಕಂಫರ್ಟಬಲಾಗಿ ಪಾಲಿಷಿಂಗ್ ಮಾಡಿದ್ರೆ ಲೆನ್ಸಸ್ಸು ಗ್ರೈಂಡಿಂಗ್ ಅದು ಫಿಟ್ಟಿಂಗ್ ಮಾಡ್ಬೇಕಾದ್ರೆ ಏನು ಬ್ರೇಕ್ ಆಗೋದಿಲ್ಲ. ಆ್ಯಂಡ್ ಈ ಥರ ಇರುತ್ತೆ. ಇದು ಲ್ಯಾಬ್ ಇನ್ಬಿಲ್ಟ್ ಲ್ಯಾಬ್ ಇರೋದ್ರಿಂದ ನಮ್ಮ ಸ್ಟೋರ್ ಒಳಗಡೆನೇ ಇರುತ್ತೆ. ಇದು ನೀವು ಯಾವಾಗಾನ ಬಂದರೂ ನೀವು ಕಸ್ಟಮರ್ಸ್ಗೂ ತೋರಿಸ್ತೀವಿ. ಸಮಟೈಮ್ಸ್ ನಿಮ್ಮ ಫ್ರೆಂಡ್ಸ್ ಯಾರೋ ಇದ್ದರೂ ಕಳಿಸ್ಕೊಡಿ. ಆ್ಯಂಡ್ ಲೆನ್ಸ್ ಕೇರಲ್ಲಿ ಸೊ ಇದು ನಿಮಗೆ ಡೆಲಿವರಿ ಸಿಗುತ್ತೆ. ವಿದಿನ್ 15 to 30 ಮಿನಿಟ್ಸ್ ಇರುತ್ತೆ. ಸಮಟೈಮ್ಸ್ ಯಾವುದೇ ಎಕ್ಸ್ಟ್ರಾ ಗ್ಲೂ ಆ ಥರ ಏನು ಹಾಕೋದಿಲ್ಲ. ಇಟ್ ಈಸ್ ಬಿಕಾಸ್ ಯಾಕೆಂದರೆ ಇದು ಜಸ್ಟ್ ಶೇಪ್ ಇರುತ್ತೆ. ಒಳಗಡೆ ಅದರ್ವೈಸ್ ಅಂತ ಹೇಳ್ತಾರೆ. ಅದ್ರ ಒಳಗಡೆ ಪ್ಲೇಸ್ ಆಗಿರುತ್ತೆ ಲೆನ್ಸಸ್. ಇದು ಗ್ರೈಂಡಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ. ವಿದಿನ್ 1 hour ಡೆಲಿವರಿ ನಾರ್ಮಲ್ ಪವರ್ ಮಾಡಿ ಎರಡನ್ನೂ ಕಂಪ್ಯೂಟರ್ ಮೊಬೈಲ್ ಮಾಡಿ ಒಳಗಡೆ ಪ್ಲೇಸ್ ಮಾಡಿ ವಿಸಿಟ್ ಮಾಡಿ ಫಿಟ್ಟಿಂಗ್ ಆಗಿರುತ್ತೆ. ಕಂಫರ್ಟಬಲ್ ಆಗಿರುತ್ತೆ. ಅದು ಲೆನ್ಸಸ್ ಹೊರಗಡೆ ಬೀಳದಂಗೆ ಕಂಫರ್ಟಬಲ್ ನಮ್ಮ ಲೆನ್ಸ್ ಕೇರ್ ಸ್ಟೋರಲ್ಲಿ ಇದೇ ಥರ ಜೊತೆಗೆ ಇದೇ ಥರ ಮಾಡ್ತೀವಿ. ಅದು ಅಪ್ಡೇಟ್ಸ್ ಲೆನ್ಸಸ್ ಬಟ್ ಇದು ನಾವು ಹೇಳ್ಬೇಕು ಕಸ್ಟಮರ್ಸ್ಗೆ ಯಾರಿಗೂ ಗೊತ್ತಿಲ್ಲ. ಕಂಫರ್ಟಬಲ್ ಆಗಿರುತ್ತೆ. ಯಾವಾಗಲೂ ಗೊತ್ತಾಗುತ್ತೆ. ಕಸ್ಟಮರ್ಸ್ಗೂ ಬೇಗ ಸಿಗುತ್ತೆ. ಇದು ಕಂಫರ್ಟಬಲ್ ಆಗೂ ಇರ್ತಾರೆ. ಗ್ಲಾಸಸ್ ಯಾವಾಗ ಇದು ಕಸ್ಟಮರ್ಸ್ ಅಂದರೆ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ಯಾರಾಮೆಡಿಕಲ್ ಇಂಡಸ್ಟ್ರಿಯಲ್ಲಿ ಗ್ಲಾಸಸ್ ಯಾವಾಗಲೂ ತುಂಬ ಕಂಫರ್ಟಬಲ್ ಆಗಿ ಮೋರ್ ಓವರ್ ಗ್ಲಾಸಸ್ ಇಲ್ಲ ಅಂದರೆ ಮಾಡೋಕ್ಕಾಗೋದಿಲ್ಲ. ಸೊ ಇದು ನಿಮಗೆ ಬೇಗನೆ ಗ್ಲಾಸಸ್ ಡೆಲಿವರಿ ಗ್ಲಾಸಸ್ 100% ಹಾಕಿ ಹೋಗುತ್ತೆ. ಗ್ಲಾಸಸ್ ಖುಷಿ ಆಗುತ್ತೆ. ನಾವು ಅದಕ್ಕೆ ಇದು ರೆಡಿ ಮಾಡಿ ಕಟಿಂಗ್ ಅವೈಲೇಬಲ್ ಇರುತ್ತೆ. ವಿಸಿಟ್ ಮಾಡಿ.